ಹಾಯ್ ಮಕ್ಕಳೇ, ಇಂದು ನಾವು ಕೃಷಿ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಕೃಷಿಕರು ಹೊಂದಿರುವ ಕೃಷಿ ಭೂಮಿಯನ್ನು ಮುಖ್ಯವಾಗಿ ಎರಡು ವಿಧದಲ್ಲಿ ವಿಭಾಗಿಸಲಾಗಿದೆ. ಮಕ್ಕಳೇ, ಇಲ್ಲಿ ಎರಡು ಚಿತ್ರಗಳು ಕಾಣ್ತಾ ಇದ್ದಾವೆ. ಮೊದಲನೇ ಚಿತ್ರದಲ್ಲಿ ವನಭೂಮಿ, ನೀರೇ ಇಲ್ಲದಿರುವಂತಹ ಭೂಮಿ ಕಾಣ್ತಾ ಇದೆ. ಎರಡನೇ ಚಿತ್ರದಲ್ಲಿ ನೀರಿನಿಂದ ಕಂಗೊಳಿಸುವಂತಹ, ನೀರಿನಿಂದ ಬೆಳೆದು ಕಂಗೊಳಿಸುವಂತಹ ಸಸ್ಯಗಳು ಕಾಣ್ತಾ ಇದ್ದಾವೆ. ಅಂದರೆ ಇಲ್ಲಿ ಮೊದಲನೇ ವಿಧ ಮಳೆ ಆಧಾರಿತ ಕೃಷಿ ಭೂಮಿ ಚಿತ್ರ, ಎರಡನೇ ವಿಧದ ಚಿತ್ರ ನೀರಾವರಿ ಕೃಷಿ ಭೂಮಿಯ ಚಿತ್ರವಾಗಿದೆ. ರೈತರು ಈ ಎರಡು ಬಗೆಯ ಭೂಮಿಗೆ ಅನುಗುಣವಾಗಿ ಕೃಷಿಯನ್ನು ಮಾಡುತ್ತಾರೆ. ಮಳೆ ಆಧಾರಿತ ಕೃಷಿ ಭೂಮಿಯ ಬಗ್ಗೆ ನೋಡೋಣ. ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿನ ಜಮೀನು ಮಳೆ ಆಧಾರಿತ ಕೃಷಿ ಭೂಮಿಯಾಗಿದೆ. ಇಲ್ಲಿ ಕಡಿಮೆ ನೀರನ್ನು ಬಳಸುವಂತಹ ಬೆಳೆಗಳನ್ನು ಭೂಮಿಯ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಬೆಳೆಯುತ್ತಾರೆ. ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ನಾವು ಖುಷ್ಕಿ ಅಥವಾ ಒಣ ಬೇಸಾಯ ಎಂತಲೂ ಕರೆಯುತ್ತೇವೆ. ಮಳೆಯ ನೀರನ್ನು ಆಶ್ರಯಿಸಿ ಬೆಳೆಯುವಂತಹ ಬೆಳೆಗಳನ್ನು ಪಟ್ಟಿ ಮಾಡೋಣ. ಜೋಳ ಆಗಿರ್ಬೋದು, ಹತ್ತಿ, ಸಜ್ಜೆ, ತೊಗರಿ, ಕಡಲೆ, ಸೂರ್ಯಕಾಂತಿ. ನಿಮ್ಮ ಗ್ರಾಮದ ಸುತ್ತಮುತ್ತಲೂ ಒಣ ಬೇಸಾಯದ ಭೂಮಿ ಇದ್ದರೆ ಇಂಥ ಬೆಳೆಗಳನ್ನು ಬೆಳೆಯುವುದನ್ನು ಸ್ವಲ್ಪ ನೀವು ವೀಕ್ಷಿಸಿ. ಎರಡನೇದು ನೀರಾವರಿ ಕೃಷಿ ಭೂಮಿ. ಬೆಳೆಗಳಿಗೆ ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿಗಳಿಂದ ನೀರನ್ನು ಪೂರೈಸಿ ಕೃಷಿ ಮಾಡುವುದನ್ನು ನಾವು ನೀರಾವರಿ ಕೃಷಿ ಭೂಮಿ ಅಂತ ಕರಿತಾ ಇದ್ದೇವೆ, ಅಥವಾ ನೀರಾವರಿ ಕೃಷಿ ಅಂತ ಕರಿತಾ ಇದ್ದೇವೆ. ಈ ನೀರಾವರಿ ಬೆಳೆಗಳು ಅಂದರೆ ಏನು ಅನ್ನೋದನ್ನು ನೋಡೋಣ. ಕೃಷಿ ಭೂಮಿಗೆ ನೀರಾವರಿ ಆಕರಗಳಿಂದ ನೀರನ್ನು ಹರಿಯಿಸಿ ಬೆಳೆಗಳನ್ನು ಬೆಳೆಯುವುದನ್ನು ನೀರಾವರಿ ಬೆಳೆಗಳು ಎಂದು ಕರೆಯುತ್ತೇವೆ. ನೀರಾವರಿಯಿಂದ ಬೆಳೆಯುವಂತಹ ಬೆಳೆಗಳು ಯಾವ್ಯಾವು? ಕಬ್ಬು ಆಗಿರ್ಬೋದು, ಹತ್ತಿ, ಭತ್ತ, ತರಕಾರಿ ಬೆಳೆಗಳು, ತೋಟದ ಬೆಳೆಗಳು ಮುಂತಾದ ಬೆಳೆಗಳನ್ನು ನಾವು ನೀರಾವರಿ ಸೌಲಭ್ಯದಿಂದ ಬೆಳೆಯುತ್ತಿದ್ದೇವೆ. ನೀರಾವರಿ ಆಕರಗಳು ಅಂದರೆ ನೀರಾವರಿಯ ಮೂಲಗಳು ಯಾವ ಅನ್ನೋದನ್ನು ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇ ಚಿತ್ರ ಕೆರೆ, ಎರಡನೇದು ಕಾಲುವೆ, ಮೂರನೇದು ತೆರೆದ ಬಾವಿ, ನಾಲ್ಕು ಕೊಳವೆ ಬಾವಿ. ಈ ಒಂದು ನೀರಾವರಿಯ ಮೂಲಗಳಿಂದ ನಾವು ನಮ್ಮ ಹೊಲಗಳಿಗೆ ನೀರನ್ನು ಹರಿಸಿ ಬೆಳೆಗಳನ್ನು ಬೆಳೆಯುತ್ತೇವೆ. ಮಕ್ಕಳೇ, ಇಲ್ಲಿ ನಾಲ್ಕು ಚಿತ್ರಗಳು ಕಾಣ್ತಾ ಇದ್ದಾವೆ. ಮೇಲಿನ ಎರಡು ಚಿತ್ರಗಳು ಒಂದೇ ರೀತಿಗೆ ಸಂಬಂಧಪಟ್ಟಿವೆ, ಕೆಳಗಿನ ಎರಡು ಚಿತ್ರಗಳು ಮತ್ತೊಂದು ರೀತಿಗೆ ಸಂಬಂಧಪಟ್ಟಿವೆ. ಮೇಲಿನ ಎರಡು ರೀತಿಯ ಚಿತ್ರಗಳನ್ನು ನೋಡಿದರೆ, ಕೆಳಗಿನ ಎರಡು ರೀತಿಯ ಚಿತ್ರಗಳನ್ನು ನೋಡಿದರೆ ನಿಮಗೇನು ಅನಿಸುತ್ತದೆ ಎಂಬುದನ್ನು ಸ್ವಲ್ಪ ವಿಚಾರಿಸಿ. ನೀರು ಹೆಚ್ಚು ಪೋಲಾಗುವುದನ್ನು ತಡೆಗಟ್ಟಲು ರೈತರು ಅನುಸರಿಸುವಂತಹ ವಿಶಿಷ್ಟವಾದಂತಹ ನೀರಾವರಿ ಪದ್ಧತಿಗಳು ಈ ಚಿತ್ರಗಳಾಗಿವೆ. ಹಾಗಾದರೆ ಇಲ್ಲಿ ಮೊದಲನೇ ಎರಡು ಚಿತ್ರದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಗಳ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವಂತೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ಇಲ್ಲಿ ಎರಡನೇ ಅಂದರೆ ಕೆಳಭಾಗದ ಎರಡು ಚಿತ್ರಗಳಲ್ಲಿ ತುಂತುರು ನೀರಾವರಿಯ ಪದ್ಧತಿಗೆ ಅನುಗುಣವಾಗಿರುವಂಥ ಚಿತ್ರಗಳು ಕಾಣ್ತಾ ಇದ್ದಾವೆ. ಅಂದರೆ ತುಂತುರು ನೀರಾವರಿ ಪದ್ಧತಿಯಲ್ಲಿ ನೀರು ಬೆಳೆಗಳ ಮೇಲೆ ಮಳೆಯಂತೆ ತುಂತುರು ರೂಪದಲ್ಲಿ ಸಮವಾಗಿ ಬೀಳುವಂತೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಬಳಸಿ ಬೆಳೆಯುವಂಥ ಬೆಳೆಗಳನ್ನು ನೋಡೋಣ. ಹಣ್ಣುಗಳು, ತರಕಾರಿಗಳು, ಶೇಂಗಾ, ಸೂರ್ಯಕಾಂತಿ ಮುಂತಾದವುಗಳನ್ನು ನಾವು ಹನಿ ನೀರಾವರಿ ಮೂಲಕ ಬೆಳೀತಾ ಇದ್ದೇವೆ. ಅದೇ ರೀತಿಯಾಗಿ ತುಂತುರು ನೀರಾವರಿಗಳ ಮೂಲಕವೂ ಸಹಿತ ಜೋಳ, ಮೆಕ್ಕೆಜೋಳ, ಈರುಳ್ಳಿ, ಗೋಧಿ, ಹತ್ತಿ, ಮೆಣಸಿನಕಾಯಿ ಮುಂತಾದ ಬೆಳೆಗಳನ್ನು ನಾವು ಬೆಳೆಯುತ್ತಿದ್ದೇವೆ. ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿಯ ಉಪಯೋಗಗಳನ್ನು ಪಟ್ಟಿ ಮಾಡೋಣ. ನೀರು ಹೆಚ್ಚು ಪೋಲಾಗುವುದನ್ನು ತಡೆಗಟ್ಟಲು ಈ ಒಂದು ನೀರಾವರಿ ಪದ್ಧತಿಗಳು ತುಂಬ ಸಹಾಯಕ. ಬೆಳೆಗಳ ಮಧ್ಯೆ ಅನಾವಶ್ಯಕವಾಗಿ ಬೆಳೆಯುವ ಕಳೆಯನ್ನು ಬೆಳೆಯದಂತೆ ತಡೆಯಲು ಸಹಾಯಕ. ಮಣ್ಣಿನ ಫಲವತ್ತತೆಗೆ ಕಾಪಾಡಿಕೊಳ್ಳಲು ಇವು ಸಹಾಯಕವಾಗಿವೆ. ಕೃಷಿಕರ ಶ್ರಮದ ಉಳಿತಾಯವಾಗುತ್ತದೆ. ಮಣ್ಣಿನ ಸವೆತವನ್ನು ತಡೆಯಲು ಸಹಾಯವಾಗುತ್ತದೆ. ಈ ನೀರಾವರಿ ಪದ್ಧತಿಯಿಂದ ಫಸಲು ಚೆನ್ನಾಗಿ ದೊರೆಯುತ್ತದೆ. ಬಿತ್ತನೆ ಮಾಡಿದ ಪ್ರತಿಯೊಂದು ಕಾಳುಗಳು ಮೊಳಕೆ ಒಡೆಯುವಂತೆ ಮಾಡಲು ತುಂಬ ಸಹಾಯಕವಾಗಿವೆ. ನಾವು ಬಂಜರು ಭೂಮಿ ಅಂತ ಕೇಳಿದ್ದೇವೆ. ಅಂದರೆ ಬಂಜರು ಭೂಮಿ ಅಂದರೆ ಅತಿ ಕಡಿಮೆ ಪೋಷಕಾಂಶವನ್ನು ಹೊಂದಿರುವಂಥ ಕೃಷಿ ಭೂಮಿಯನ್ನು ನಾವು ಬಂಜರು ಭೂಮಿ ಅಂತ ಕರಿತಾ ಇದ್ದೇವೆ. ಅಲ್ಲಿ ನಾವು ಆಹಾರಕ್ಕಾಗಿ ಆಗಲಿ ವಾಣಿಜ್ಯಕ್ಕಾಗಲಿ ಯಾವುದೇ ರೀತಿಯಂಥ ಬೆಳೆಗಳನ್ನು ಬೆಳೆಯಲು ಸಾಧ್ಯವಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬೆಳೆಯಲಾಗುವಂತಹ ಬೆಳೆಗಳು ಯಾವ ಅನ್ನೋದನ್ನು ನೋಡೋಣ.
ಅಲ್ಲಿ ಬಂಜರು ಭೂಮಿಯಲ್ಲಿ ಬೆಳೆಯುವಂತಹ ಗಿಡ ಮರಗಳನ್ನು ನಾವು ಬೆಳೆಸ್ತಾ ಇದ್ದೇವೆ. ಅಲ್ಲಿ ಬೆಳೆಯುವಂಥ ಗಿಡ ಮರಗಳು ಜತ್ರೋಪ ಮತ್ತು ಹೊಂಗೆಯಂತಹ ಗಿಡಗಳನ್ನು ಬೆಳೆಸ್ತಾ ಇದ್ದೇವೆ. ಇವುಗಳು ಜೈವಿಕ ಇಂಧನ ತಯಾರಿಸಲು ಬಳಸಲಾಗುತ್ತಿದೆ. ಅಂದರೆ ಮೊದಲನೇ ಚಿತ್ರ ಜತ್ರೋಪ, ಎರಡನೇ ಚಿತ್ರ ಹೊಂಗೆ. ಈ ಎರಡು ರೀತಿಯಂತಹ ಸಸ್ಯಗಳು ಯಥೇಚ್ಛವಾಗಿ ಗುಡ್ಡುಗಾಡುಗಳಲ್ಲಿ, ಅಂದರೆ ಮಳೆಯಾಗದಿರುವಂಥ ಬಂಜರ ಭೂಮಿ ಪ್ರದೇಶಗಳಲ್ಲಿ ಇವು ಬೆಳೆಯುತ್ತವೆ. ಇವುಗಳ ಮುಖಾಂತರ ನಾವು ಜೈವಿಕ ಇಂಧನವನ್ನು ತಯಾರಿಸಿ ವಾಹನಗಳಿಗೆ ಬಳಸಬಹುದಾಗಿದೆ. ರೈತರು ತಮ್ಮ ಕೃಷಿ ಭೂಮಿ ಮಳೆಯಾಧಾರಿತವಾಗಿರಲಿ ಅಥವಾ ನೀರಾವರಿಯಾಗಿರಲಿ ಯಾವುದೇ ಇದ್ದರೂ ಸಹಿತ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯುತ್ತಾರೆ. ಇಲ್ಲಿ ಕೃಷಿ ಪದ್ಧತಿಗಳ ವಿಧಗಳನ್ನು ನೋಡೋಣ. ಒಂದನೇದು ಸಾವಯವ ಕೃಷಿ. ಹೆಸರೇ ಸೂಚಿಸುವಂತೆ ಇಲ್ಲಿ ಸಾವಯವ ಗೊಬ್ಬರವನ್ನು ಬಳಸಿ, ಅಂದರೆ ಸಾವಯವ ಗೊಬ್ಬರ ಎಂದರೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ ಹಾಗೂ ಸಾವಯವ ಪೀಡಿನಾಶಕಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾವಯವ ಕೃಷಿ ಎಂದು ನಾವು ಕರೆಯುತ್ತೇವೆ. ಹಾಗಾದರೆ ಎರಡನೇ ಪದ್ಧತಿಯಲ್ಲಿ ನೋಡೋಣ, ರಾಸಾಯನಿಕ ಕೃಷಿ. ಇಲ್ಲಿ ಸಹಿತ ಹೆಸರೇ ಸೂಚಿಸುವಂತೆ ರಾಸಾಯನಿಕ ಗೊಬ್ಬರಗಳು ಹಾಗೂ ರಾಸಾಯನಿಕ ಪೀಡನಾಶಕಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ರಾಸಾಯನಿಕ ಕೃಷಿ ಎಂದು ಕರೆಯುತ್ತೇವೆ. ಬೆಳೆಗಳನ್ನು ಬೆಳೆಯಲು ಕೃಷಿಯಲ್ಲಿ ಅನುಸರಿಸುವಂತಹ ಬೇಸಾಯದ ವಿಧಾನಗಳನ್ನು ನೋಡೋಣ. ಮೊದಲನೇದಾಗಿ ಸಾಂದ್ರ ಬೇಸಾಯ. ಅಂದರೆ ಒಂದೇ ವರ್ಷದಲ್ಲಿ 2-3 ಬೆಳೆಗಳನ್ನು ಒಂದೇ ಕೃಷಿ ಭೂಮಿಯಲ್ಲಿ ಬೆಳೆಯುವುದನ್ನು ನಾವು ಸಾಂದ್ರ ಬೇಸಾಯ ಅಂತ ಕರಿತಾ ಇದ್ದೇವೆ. ಇಲ್ಲಿ ಒಂದು ವರ್ಷದಲ್ಲಿ 2-3 ಬೆಳೆಗಳನ್ನು ನಾವು ಒಂದೇ ಜಮೀನಿನಲ್ಲಿ ಬೆಳೆಯುವಂತಹ ಪದ್ಧತಿಗೆ ನಾವು ಸಾಂದ್ರ ಬೇಸಾಯ ಅಂತ ಕರಿತಾ ಇದ್ದೇವೆ. ಆ ಸಾಂದ್ರ ಬೇಸಾಯದಿಂದ ಬೆಳೆಯುವಂತಹ ಬೆಳೆಗಳನ್ನು ನೋಡೋಣ. ಜೋಳ, ಭತ್ತ, ರಾಗಿ, ಸೂರ್ಯಕಾಂತಿ, ಹತ್ತಿ, ಹುರುಳಿ, ಕಡಲೆ, ತೊಗರಿ ಮುಂತಾದ ಬೆಳೆಗಳನ್ನು ನಾವು ಸಾಂದ್ರ ಬೇಸಾಯದಲ್ಲಿ ಬೆಳೆಯಲಾಗುತ್ತದೆ. ಎರಡನೇ ವಿಧ ಮಿಶ್ರ ಬೇಸಾಯ. ಅಂದರೆ ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ ಕರಗಳನ್ನು, ಕೋಳಿ ಸಾಕಾಣಿಕೆಗಳನ್ನು ಮಾಡುವುದನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತಾ ಇದ್ದೇವೆ. ಇಲ್ಲಿ ದನಕರಗಳ ಸಾಕಾಣಿಕೆಯೂ ಮಾಡಲಾಗುತ್ತದೆ, ಕೋಳಿ ಹಾಗೂ ಜೇನು ಸಾಕಾಣಿಕೆಯೂ ಸಹಿತ ಮಾಡಲಾಗುತ್ತದೆ. ಇಂಥ ಒಂದು ಬೇಸಾಯದ ಒಂದು ವಿಧಾನವನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತಾ ಇದ್ದೇವೆ. ಮೂರನೇದಾಗಿ ತೋಟಗಾರಿಕಾ ಬೇಸಾಯ. ತೋಟಗಾರಿಕಾ ಬೇಸಾಯ ಅಂದರೆ ಕೃಷಿ ಭೂಮಿಯಲ್ಲಿ ಆಹಾರದ ಬೆಳೆಗಳ ಬದಲಾಗಿ ವಿವಿಧ ಹಣ್ಣುಗಳು, ತರಕಾರಿ, ಕಾಫಿ, ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಬೇಸಾಯದ ವಿಧಾನವನ್ನು ತೋಟಗಾರಿಕಾ ಬೇಸಾಯ ಅಂತ ಕರಿತಾ ಇದ್ದೇವೆ. ಅಂದರೆ ಅಲ್ಲಿ ಹಣ್ಣು, ತರಕಾರಿ, ಕಾಫಿ, ಟೀ ಬೆಳೀತಾ ಇದ್ದೇವೆ ತೋಟಗಾರಿಕಾ ಬೇಸಾಯದ ವಿಧಾನದಲ್ಲಿ. ಮಕ್ಕಳೇ, ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳಿಗೆ ಸಂಬಂಧಿಸಿದಂತಹ ಕೃಷಿ ಬೇಸಾಯ ಪದ್ಧತಿಗಳನ್ನು ಹೆಸರಿಸೋಣ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ದನಕರುಗಳು ಕಾಣ್ತಾ ಇದ್ದೇವೆ. ಅಂದರೆ ದನಕರಗಳ ಬೇಸಾಯದ ಪದ್ಧತಿ ಯಾವುದಪ್ಪ ಅಂದರೆ ದನಕರಗಳ ಸಾಕಾಣಿಕೆ ಮಾಡುವುದು ಮಿಶ್ರ ಬೇಸಾಯ. ಅದರ ಕೆಳಭಾಗದ ಚಿತ್ರ ಅಲ್ಲಿ ಎತ್ತರವಾದಂಥ ಅಡಿಕೆ ಮರಗಳು ಕಾಣ್ತಾ ಇದ್ದೇವೆ. ಈ ಅಡಿಕೆ ಮರಗಳ ಒಂದು ಬೆಳೆಯುವುದು ತೋಟಗಾರಿಕಾ ಬೇಸಾಯ. ಕೆಳಭಾಗದಲ್ಲಿ ಜೋಳದ ಸಸ್ಯಗಳು ಕಾಣ್ತಾ ಇದ್ದಾವೆ, ಜೋಳದ ತೆನೆಗಳು ಕಾಣ್ತಾ ಇದ್ದಾವೆ. ಅಂದರೆ ಜೋಳ ಬೆಳೆಯುವಂಥ ಒಂದು ಪದ್ಧತಿ ಸಾಂದ್ರ ಬೇಸಾಯದ ಪದ್ಧತಿ. ಇಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುವುದನ್ನು ಕಾಣ್ತಾ ಇದ್ದೇವೆ. ನಂತರದ ಚಿತ್ರದಲ್ಲಿ ತರಕಾರಿಯ ಬೆಳೆಗಳು, ಅಂದರೆ ತರಕಾರಿ ಬೆಳೆಯುವಂಥ ಒಂದು ಬೇಸಾಯದ ಪದ್ಧತಿಯ ವಿಧ ತೋಟಗಾರಿಕೆ ಬೇಸಾಯ. ಇಲ್ಲಿ ಹಣ್ಣುಗಳನ್ನು ಬೆಳೆಯಲಾಗುವಂಥ ಸಸ್ಯಗಳು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಹಣ್ಣುಗಳನ್ನು ಬೆಳೆಯುವ ಒಂದು ಪದ್ಧತಿಯ ವಿಧ ತೋಟಗಾರಿಕೆ ಬೇಸಾಯ. ಇಲ್ಲಿ ಹೂಗಳು ಕಾಣ್ತಾ ಇದ್ದೇವೆ ಅಲ್ವಾ? ಸರಿ, ಈ ರೀತಿ ಹೂಗಳು ಬೆಳೆಯುವಂಥ ಒಂದು ಬೇಸಾಯದ ಪದ್ಧತಿ ಯಾವುದು? ತೋಟಗಾರಿಕೆ ಅಲ್ವಾ? ಸರಿ, ಹಾಗಾದರೆ ಈ ರೀತಿಯಾಗಿ ನಾವು ಚಿತ್ರದ ಮುಖಾಂತರ ನಾವು ಬೇರೆ ಬೇರೆ ರೀತಿಯಂಥ ಬೇಸಾಯದ ಪದ್ಧತಿಗಳನ್ನು ನೀವು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ವೀಕ್ಷಿಸಿ ಪಟ್ಟಿ ಮಾಡಿ ಮಕ್ಕಳೇ. ಮಾಡ್ತೀರಿ ಅಲ್ವಾ? ಬೆಳೆಗಳನ್ನು ಬೆಳೆದ ನಂತರ ಧಾನ್ಯಗಳನ್ನು ಸಂಗ್ರಹಿಸುವಂಥ ವಿಧಾನಗಳನ್ನು ನೋಡೋಣ. ಮುಖ್ಯವಾಗಿ 2 ರೀತಿಯಲ್ಲಿ ನಾವು ಧಾನ್ಯಗಳನ್ನು ಸಂಗ್ರಹಿಸ್ತಾ ಇದ್ದೇವೆ. ಅಂದರೆ ಹಿಂದಿನ ಕಾಲದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವಂಥ ವಿಧಾನ ಅಂದರೆ ಸಾಂಪ್ರದಾಯಿಕ ವಿಧಾನ, ಎರಡನೇದಾಗಿ ಆಧುನಿಕ ವಿಧಾನಗಳು. ಸಾಂಪ್ರದಾಯಿಕ ವಿಧಾನ ಅಂದರೆ ಹಗೆಯು ಮತ್ತು ಬಿದಿರಿನ ಕಣಜಗಳಲ್ಲಿ, ಇಲ್ಲಿ ಪಕ್ಕದಲ್ಲಿ ಚಿತ್ರ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಹಗೆಯುವುದರಿಂದ ಧಾನ್ಯಗಳನ್ನು ಹೊರಗಡೆ ತೆಗೆದುಕೊಳ್ತಾ ಇದ್ದಾನೆ ಅಥವಾ ಹೊರಗಡೆ ಇರುವಂಥ ಧಾನ್ಯಗಳನ್ನು ಒಳಗಡೆ ಕಳಿಸ್ತಾ ಇದ್ದಾನೆ. ಇಲ್ಲಿ ಪಕ್ಕದಲ್ಲಿ ಬಿದಿರಿನ ಕಣಜ ಕಾಣ್ತಾ ಇದೆ. ಈ ಬಿದಿರಿನ ಕಣಜ ಮತ್ತು ಹಗೆಯುಗಳು ಹಿರಿಯರು ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ಇವುಗಳನ್ನು ಸಾಂಪ್ರದಾಯಿಕ ವಿಧಾನಗಳು ಅಂತ ಕರಿತಾ ಇದ್ದೇವೆ. ಆದರೆ
ಇತ್ತೀಚಿನ ದಿನಗಳಲ್ಲಿ ಆಧುನಿಕ ವಿಧಾನಗಳು ಬಂದಿದ್ದಾವೆ. ಈ ಇತ್ತೀಚಿನ ದಿನಗಳಲ್ಲಿ ಆಹಾರ ಧಾನ್ಯಗಳು ಅಥವಾ ಪದಾರ್ಥಗಳನ್ನು ಹೆಚ್ಚು ಬೆಳೆಯುತ್ತಿರುವುದರಿಂದ ರೈತರು ಧಾನ್ಯಗಳನ್ನು ಉಗ್ರಾಣಗಳಲ್ಲಿ ಸಂಗ್ರಹಿಸುತ್ತಾರೆ. ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಉಗ್ರಾಣಗಳಲ್ಲಿ ನಾವು ಆಹಾರ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ಹೆಚ್ಚು ಧಾನ್ಯಗಳನ್ನು ಇಂದಿನ ದಿನಮಾನಗಳಲ್ಲಿ ರೈತರು ಬೆಳೆಯುತ್ತಿದ್ದಾರೆ. ಇದನ್ನು ಆಧುನಿಕ ಧಾನ್ಯ ಸಂಗ್ರಹಣಾ ವಿಧಾನ ಅಂತ ಕರಿತಾ ಇದ್ದೇವೆ. ಇದಕ್ಕಾಗಿ ಸರ್ಕಾರದವರೇ ನಿರ್ಮಿಸಿದಂಥ ಉಗ್ರಾಣಗಳಲ್ಲಿ ರೈತರು ತಮ್ಮ ಧಾನ್ಯಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಸಂಗ್ರಹಿಸಬಹುದು. ಇಲ್ಲಿ ಪಕ್ಕದ ಚಿತ್ರದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಿರುವಂತಹ ಉಗ್ರಾಣಗಳು ನಮಗೆ ಕಾಣುತ್ತಿವೆ. ಕೃಷಿ ಮತ್ತು ಕೃಷಿಕರು ಎತ್ತಿನ ಗಾಡಿಯ ಎರಡು ಚಕ್ರಗಳಿದ್ದಂತೆ ಹೆಚ್ಚು ಜನರಿಗೆ ಕೆಲಸ ನೀಡುವ ಕೃಷಿ ನಮ್ಮ ದೇಶದ ಮುಖ್ಯ ಕಸುಬು ಆಗಿದೆ. ಕೃಷಿಯನ್ನು ಅವಲಂಬಿಸಿ ಜೀವನ ಅಥವಾ ಬದುಕನ್ನು ಸಾಗಿಸುವ ಕೃಷಿಕರೇ ನಮ್ಮ ನಿಜವಾದ ಅನ್ನದಾತರು, ಅವರೇ ನಮ್ಮ ರೈತರು. ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅನ್ನ ನೀಡುವ ಅನ್ನದಾತರಾದ ರೈತರನ್ನು ನಾವು ಗೌರವಿಸೋಣ. ಈ ಪಾಠದ ಪ್ರಮುಖ ಅಂಶಗಳನ್ನು ಮಕ್ಕಳೇ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿಕೊಳ್ಳಿ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಧನ್ಯವಾದಗಳು.